ಫೆಸ್ಟಿವಲ್ ಹೇಗೆ? ಅಕಾಡೆಮಿಯಲ್ಲಿ ನಮ್ಮ ನಿರ್ದೇಶಕರ ಸಂಘವನ್ನ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ತಿಲ್ಲ ಅನ್ನೋದು ನಮ್ಮ ಸಂಘದ ಅಪಾದನೆ ಕೂಡ ಅವ್ರು ಮಾಡ್ತಿರೋದು ಕೂಡ ಅದೇ. ಫಿಲ್ಮ್ ಫೆಸ್ಟ್ ಡೇಟ್ ಅನೌನ್ಸ್ ಆಗಿದೆ, ಅದನ್ನೇನಾದ್ರೂ ಮುಂದೂಡೋ ಸಾಧ್ಯತೆ ಇದೆಯಾ? ಬರೀ ಚಲನಚಿತ್ರೋತ್ಸವ ಮುಂದೂಡೋದಲ್ಲ, ಈ ರೀತಿ ಆದ್ರೆ ಅಕಾಡೆಮಿನೇ ಬೇಡ, ಅಕಾಡೆಮಿನೇ ಮುಚ್ಚಬೇಕು ಅನ್ನೋದು ನಮ್ಮ ಹೋರಾಟ. ಯಾಕೆಂದ್ರೆ ಅಕಾಡೆಮಿ ಆಗಿದೆ ಚಿತ್ರರಂಗಕ್ಕೋಸ್ಕರ. ಜಾತಿ ವ್ಯವಸ್ಥೆ ಅಂತ ಹೇಳಿದ್ರೆ ಯಾವ ರೀತಿ, ಏನು ಪಕ್ಷಪಾತ ರೀತಿ ಏನಾದ್ರು ಮಾಡ್ತಿದ್ದಾರಾ? ಅದು ಇದೆ. ಸಮಥಿಂಗ್ ಕೊಟ್ಟವ್ರಿಗೂ ಗೊತ್ತಿರುತ್ತೆ, ತಗೊಂಡವ್ರಿಗೂ ಗೊತ್ತಿರುತ್ತೆ. ಸಮಥಿಂಗ್ ಇಲ್ಲದೆ ಆಲ್ಮೋಸ್ಟ್ ಇಲ್ಲಿ ಚಿತ್ರರಂಗದಲ್ಲಿ ಹೊರಗಿನಿಂದ ನೋಡಿದ್ರೆ ಯಾವ್ದು ವ್ಯವಸ್ಥೆಗಳೇ ಇಲ್ಲ ಅಂತ ನನಗೆ ಅನ್ಸುತ್ತೆ. ಸಿನಿ ಪ್ರಿಯರಿಗೆ ಫಿಲ್ಮ್ ಫೆಸ್ಟಿವಲ್ ಬಂದ್ರೆ ಹಬ್ಬ. ಯಾಕಂದ್ರೆ ಬೆಂಗಳೂರಿನಲ್ಲಿ ನಡೆಯುವಂತಹ ಒಂದು ಅಂತಾರಾಷ್ಟ್ರೀಯ ಸಿನಿಮೋತ್ಸವ ಏನಿದೆ, ಅದಕ್ಕೋಸ್ಕರ ಎಲ್ಲರೂ ಕಾತುರದಿಂದ ಕಾಯ್ತಿರ್ತಾರೆ. ಆದರೆ ಈ ಬಾರಿ 16ನೇ ಬೆಂಗಳೂರಿನ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಒಂದಷ್ಟು ಲೋಪಗಳು ಕಾಣು ಬರ್ತಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಈಗಾಗಲೇ ಹಲವು ನಿರ್ದೇಶಕರು ಸಹ ಈ ಬಗ್ಗೆ ಆರೋಪವನ್ನ ಮಾಡಿರುವಂಥದ್ದು. ನಮ್ಮೊಟ್ಟಿಗೆ ಈ ಕುರಿತು ಮಾತನಾಡೋದಕ್ಕೆ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಅಧ್ಯಕ್ಷರು ವಿಶ್ವನಾಥ್ ಅವರು ಇರುವಂಥದ್ದು. ಸೊ ಅವ್ರನ್ನೇ ಮಾತಾಡಿಸ್ತೀನಿ, ಏನು ಆ್ಯಕ್ಚುಲಿ ಏನು ನಡೀತಾ ಇದೆ, ಅವ್ರಿಗೆ ಗೊತ್ತಿರುವಂಥ ಮಾಹಿತಿ ಏನು ಅನ್ನುವಂಥದ್ದು. ಸರ್ ನಮಸ್ತೆ. ಮೊದಲನೇದಾಗಿ ಈ ವಿಚಾರ ಕುರಿತು ನೀವೇ ಧ್ವನಿ ಎತ್ತಿದ್ದು, ಸುದ್ದಿಗೋಷ್ಠಿ ಕೂಡ ಮಾಡಿದ್ರಿ. ನಿಮಗೆ ಕಂಡು ಬಂದಲ್ಲಿ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ ಹೇಗಿದೆ? ಬಟ್ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಮತ್ತು ವಾರ್ತಾ ಇಲಾಖೆ ಮಾಡ್ತಿರುವಂಥ ಚಲನಚಿತ್ರೋತ್ಸವ ಏನಿದೆ, ಅದು ಸರಿಯಾದ ರೀತಿಯಲ್ಲಿ ಆಯ್ಕೆ ಆಗಲಿ, ಯಾವುದೇ ಪ್ರಕ್ರಿಯೆ ಆಗಲಿಲ್ಲ ಅನ್ನೋದು ತುಂಬ ಜನರ ಆರೋಪ. ಆದರೆ ನಮ್ಮ ಸಂಘದ ಆರೋಪ ಏನು ಅಂದರೆ, ಅಕಾಡೆಮಿಯಲ್ಲಿ ನಮ್ಮ ನಿರ್ದೇಶಕರ ಸಂಘವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಿಲ್ಲ ಅನ್ನೋದು ನಮ್ಮ ಸಂಘದ ಅಪಾದನೆ ಕೂಡ ಅವ್ರು ಮಾಡ್ತಿರೋದು ಕೂಡ ಅದೇ. ಅದರಿಂದ ನಾನು ಒಂದು ಬೈಲದ ಪ್ರಕಾರ, ಈ ಬೈಲ್ ಅವರು ಏನು 2009ರಲ್ಲಿ ಮಾಡ್ಕೊಂಡಿದ್ದಾರೋ ಆ ಬೈಲದ ಪ್ರಕಾರ ಫಸ್ಟು ಏನಾಗುತ್ತೆ ಅಂದರೆ, ನಮ್ಮ ಸಂಘ ಸಂಸ್ಥೆಗಳು ಅಂದರೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ನಿರ್ಮಾಪಕರ ಸಂಘ, ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ, ಹಾಗೆ ಒಕ್ಕೂಟ, ಕಲಾವಿದರ ಸಂಘ, ಟೆಲಿವಿಷನ್ ಅಸೋಸಿಯೇಷನು ಮೂಲವಾಗಿರುತ್ತೆ. ನಾವು ಸಾಮಾನ್ಯ ಸಮಿತಿಯಲ್ಲಿ ಇರ್ತೀವಿ. ಅದರಿಂದ ಅಕಾಡೆಮಿಯಲ್ಲಿ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ, ನಡೆಯುತ್ತೆ ಅಂತ ಅವರು ಯೋಚನೆ ಮಾಡಿದ್ರು ಕೂಡ ನಮ್ಮ ಗಮನಕ್ಕೆ ತಂದು ನಮಗೆ ತಿಳಿಸಿ ಅವ್ರು ಮಾಡಬೇಕಾಗತ್ತೆ. ಅದು ಆ ಕಾನೂನೇ ಹಾಗೆ. ಆದರೆ ಅವರು ಕಾರ್ಯಕ್ರಮ ಮಾಡೋದು ಬಿಡಿ, ವರ್ಷದ 12 ತಿಂಗಳಲ್ಲಿ 2 ತಿಂಗಳು ಮಾತ್ರ ಈ ಚಲನಚಿತ್ರೋತ್ಸವಕ್ಕೆ ಮೀಸಲಿಡ್ತಾರೆ. ಬಾಕಿ ದಿನ ಈ ಅಕಾಡೆಮಿ ಏನಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಅಕಾಡೆಮಿಯಲ್ಲಿ ಇರುವವರಿಗೂ ಗೊತ್ತಿಲ್ಲ, ಆಮೇಲೆ ನಮ್ಮ ಚಿತ್ರರಂಗದ ಕೆಲವ್ರಿಗೂ ಗೊತ್ತಿಲ್ಲ. ಚಿತ್ರೋತ್ಸವ ಆಗುತ್ತೆ, ಒಂದು ಪಾಸ್ ಸಿಕ್ಕಿದ್ರೆ ಸಾಕು ಅನ್ನೋರು ನಮ್ಮಲ್ಲೂ ಕೆಲವರು ಇದ್ದಾರೆ. ಬಟ್ ಆದರೆ ಅಕಾಡೆಮಿ ಆಗಿರೋದೇ ಚಿತ್ರರಂಗದ ಅಭಿವೃದ್ಧಿಗೋಸ್ಕರ, ಒಳ್ಳೆಯದಕ್ಕೋಸ್ಕರ. ಬಟ್ ಇವತ್ತಿನವರೆಗೂ ನಿಮಗೆ ಗೊತ್ತಿದೆಯಲ್ವ, ನನಗೆ ಗೊತ್ತಿಲ್ಲ. ಬಟ್ ನಾನು ಏನೋ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ಒಂದು ಚಲನಚಿತ್ರ ಅಕಾಡೆಮಿಯಿಂದ ಆಗಬೇಕಾದಂಥ ಕಾರ್ಯಕ್ರಮಗಳು ಯಾವುದೂ ಆಗ್ತಾಯಿಲ್ಲ. ನನಗೆ ಮೂಲ ಏನು ಅಂದರೆ, ನನಗೆ ಯಾವುದೇ ಚಿತ್ರೋತ್ಸವದ ಬಗ್ಗೆ ನನಗೆ ಆಸಕ್ತಿನೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಬರೀ ಚಿತ್ರೋತ್ಸವ ಮಾಡೋದಾದರೆ ಅಕಾಡೆಮಿ ಬೇಕಾಗಿಲ್ಲ. ಅದಕ್ಕೆ ನಮಗೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ, ಅಥವಾ ನಮ್ಮ ನಿರ್ದೇಶಕರ ಸಂಘ ಇದೆ, ನಾವೇ ಮಾಡ್ತೀವಿ ತುಂಬ ಚೆನ್ನಾಗಿ. ಅಂಥ ಅವಕಾಶವನ್ನು ಸರ್ಕಾರ ನಮ್ಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮಾಡ್ತೀವಿ. ಇವತ್ತು ನೀವು ಕೇಳಲ್ಪಟ್ಟಿರ್ತೀರಿ, 9 ಕೋಟಿ ರೂಪಾಯಿ ಅವರಿಗೆ ಅನುದಾನ ಸಿಕ್ಕಿದೆ ಅಂತ, ಸರ್ಕಾರ ಕೊಟ್ಟಿದೆ ಅಂತ. 9 ಕೋಟಿ ರೂಪಾಯಿ ಅವಶ್ಯಕತೆಯೇ ಇಲ್ಲ. ನಮಗೆ ಒಂದು 3.5-4 ಕೋಟಿ ರೂಪಾಯಿ ಕೊಟ್ಟರೆ ನಿರ್ದೇಶಕರ ಸಂಘ ಅದನ್ನು ಅಚ್ಚುಕಟ್ಟಾಗಿ ಮಾಡುತ್ತೆ. ಒಂದು. ಎರಡನೇದಾಗಿ, ಒಂದು ಚಲನಚಿತ್ರೋತ್ಸವ ಅನ್ನೋದು ನಿರ್ದೇಶಕನ ಸ್ವತ್ತು. ಅದು ನಿರ್ದೇಶಕ ಮಾಡಬೇಕಾದಂಥ ಅದು. ಚಲನಚಿತ್ರ ನಿರ್ದೇಶಕರಿಲ್ಲದೆ ಈ ಕಾರ್ಯಕ್ರಮ ಆಗೋಕ್ಕೆ ಚಾನ್ಸಸ್ಸೇ ಇಲ್ಲ. ಯಾವುದೇ ದೇಶದ ಸಿನಿಮಾಗಳು ಬರಲಿ, ಮೂಲ ಬಂದು ನಿರ್ದೇಶಕ. ಆ ನಿರ್ದೇಶಕರನ್ನೇ ಕಡೆಗಣಿಸಿದಾಗ ನಾವು ಯಾವ ರೀತಿ ಫೈಟ್ ಮಾಡಬೇಕು ಅದನ್ನು ಫೈಟ್ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ. ಇಲ್ಲಿವರೆಗೆ ಒಂದು ತುಂಬ ಸಾರಿ ನಾನು ವಾರ್ತಾ ಇಲಾಖೆ ಇರ್ಬೋದು, ಅಥವಾ ನಮ್ಮ ಅಕಾಡೆಮಿ ಇರ್ಬೋದು, ತುಂಬ ಸಾರಿ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೀವಿ. ಇಲ್ಲಿವರೆಗೆ ನಮಗೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ಆದ ಕಾರಣ ನಮ್ಮನ್ನು ಅವರು ಕಡೆಗಣಿಸಿದ್ದು, ಮೂಲ ಬಂದು ಸಂಘವನ್ನೇ ಕಡೆಗಣಿಸಿದ್ದಾರೆ. ಅವರಿಗೆ ನಾವು ಅವರ ಪಾಲುದಾರರ ಥರ ಇದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅಲ್ಲಿರುವ ರಿಜಿಸ್ಟ್ರ್ ಇದ್ದಾರೆ, ಆಮೇಲೆ ವಿದ್ಯಾಶಂಕರ್ ಅನ್ನೋ ಒಂದು ಗ್ರೇಟ್ ವ್ಯಕ್ತಿ ಇದ್ದಾರೆ ಅಲ್ಲಿ, ಆಮೇಲೆ ಇವರು ಅಧ್ಯಕ್ಷರು ಸಾಧು ಕೋಕಿಲ್ ಅವರಿದ್ದಾರೆ, ನಮ್ಮ ಸಂಘದ ಹಿಂದೆ ಉಪಾಧ್ಯಕ್ಷರಾಗಿದ್ದಂಥವರು. ಇವತ್ತಿಗೆ ನಾನು ಲಾಸ್ಟ್ ಇಯರ್ ಕೂಡ ಹೋಗಿ ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೋತೀನಿ, ಗಲಾಟೆ ಮಾಡಿ ನಾವು ಇನ್ವಿಟೇಷನು ಪಾಸು ತಗೊಳ್ಳುವಲ್ಲಿ ಸೀಮಿತ ಆಗಿರ್ತೀವಿ. ಅದು ಬೇಡ. ಚಿತ್ರರಂಗಕ್ಕೆ, ಚಿತ್ರಗಳಿಗೆ, ಆಮೇಲೆ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಎಲ್ಲ ತಂತ್ರಜ್ಞರಿಗೂ ಕೂಡ ಸರಿಯಾದ ಮಾನ್ಯತೆ ಸಿಗಬೇಕನ್ನೋದೇ ನನ್ನ ಹೋರಾಟ. ಆಮೇಲೆ ನನಗೆ ಈ ಏನು ಚಲನಚಿತ್ರ ವಾಣಿಜ್ಯ ಮಂಡಳಿ ಇದೆ, ಅಥವಾ ನಿರ್ಮಾಪಕರ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಛಾಯಾಗ್ರಾಹಕರ ಸಂಘ ಇದೆ, ಸಂಕಲನಕಾರರ ಸಂಘ ಇದೆ, ಹೀಗೆ ಬೇರೆ ಬೇರೆ ವಿಧವಾದಂಥ ಇದಿದೆ. ಆದ್ದರಿಂದ
ಎಲ್ಲರನ್ನೂ ಕೂರಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಒಗ್ಗೂಡಿಸ್ಕೊಂಡು ಹೋಗಿ ಅಕಾಡೆಮಿಯ ಏನು ಯೋಜನೆಗಳಿದೆಯೋ ಅದನ್ನು ಮಾಡಿದರೆ ಮಾತ್ರ ನಾವು ಮೌನವಾಗೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅದರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡ್ತೀವಿ. ಅಷ್ಟೇ ಅಲ್ಲ, ನಮ್ಮ ಈ ಚಲನಚಿತ್ರೋತ್ಸವ ಏನು ನಡೆಯುತ್ತೆ, ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಬರ್ತಾರೆ, ಆವತ್ತು ನಾವು ಕಪ್ಪು ಬಟ್ಟೆ ಇಟ್ಕೊಂಡು ಪ್ರದರ್ಶನ ಮಾಡೋಕ್ಕೆ ನಿರ್ಧಾರ ಮಾಡಿದ್ದೀವಿ. ಸರ್, ಈಗ ಪ್ರತಿ ವರ್ಷ ನಡೀತಿದ್ದಂತಹ ಒಂದು ಫಿಲ್ಮ್ ಫೆಸ್ಟಲ್ಲಿ ಪ್ರಾಸೆಸ್ ಹೇಗೆ ನಡೀತಿತ್ತು ಸಿನಿಮಾ ಆಯ್ಕೆ ಮಾಡುವಂಥದ್ದು, ಆದರೆ ಈ ಬಾರಿ ಎಲ್ಲಿ ಎಡುವುದು ಅಂತ ಯಾಕೆ ಹಿರಿಯ ನಿರ್ದೇಶಕರು ಮನ್ಸೂರೆ ಅವರು ಸಹ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು? ಆ್ಯಕ್ಚುಲಿ ಈ ಬಾರಿ ಅಂತಲ್ಲ, ಆ್ಯಕ್ಚುಲಿ ಅಲ್ಲಿಂದ ನಿಮಗೆ ಇನ್ನೊಂದು ವಿಶೇಷವಾದಂಥ ಮಾಹಿತಿ ಏನು ಅಂದರೆ, ಈ ಬಾರಿ ಅಂತೂ ಅಲ್ಲ, ನಿಮಗೆ ಅಕಾಡೆಮಿಯಲ್ಲಿ ಇಲ್ಲಿವರೆಗಿನ ವರ್ಷದ ಲೆಕ್ಕನೇ ಯಾರಿಗೂ ಕೊಟ್ಟಿಲ್ಲ. ನಮಗೆಲ್ಲ ಅದು ಅವ್ರು ಕೊಡಬೇಕು ಲೆಕ್ಕಪತ್ರಗಳನ್ನು, ಇಷ್ಟು ಖರ್ಚಾಗಿದೆ, ಇಷ್ಟು ಗೌರ್ಮೆಂಟಿಂದ ಅಮೌಂಟ್ ಬಂದಿದ್ದು ಕೊಡಬೇಕು, ಇಲ್ಲಿವರೆಗೆ ಕೊಟ್ಟಿಲ್ಲ. ಆಮೇಲೆ ಏನೋ ಕೇಳಿದ್ರು ಅದಕ್ಕೆ ಬೇರೆ ಬೇರೆ ರೀತಿಯ ಉತ್ತರಗಳನ್ನು ಕೊಡ್ತಾರೆ. ಆಮೇಲೆ ಎಲ್ಲರನ್ನ ಕೂರಿಸ್ಕೊಂಡು ಏನು ಯೋಜನೆ ಹಾಕ್ತಾರೆ ಅನ್ನೋದನ್ನು ಹೇಳಬೇಕಾಗತ್ತೆ. ಹೌದು, ಯಾವುದು ಹೇಳಲ್ಲ, ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ಕೋತಾರೆ. ಬಟ್ ಇಲ್ಲಿವರೆಗೆ ಮಾಡಿದಾಗ ಈ ವರ್ಷ ಇನ್ನೂ ತುಂಬ ಕೆಟ್ಟದಾಗಿ ಅಂದರೆ ಒಂದು ಕಮಿಟಿ ಇರಲ್ಲ, ಯಾವುದೂ ಇರಲ್ಲ. ಅವರೇ ಜ್ಯೂರಿಗಳನ್ನ ಆಯ್ಕೆ ಮಾಡ್ಕೋತಾರೆ, ಅವರೇ ಸಿಲೆಕ್ಷನ್ ಮಾಡ್ಕೋತಾರೆ, ಅವರೇ ಸಿನಿಮಾವನ್ನು ಇದು ಮಾಡ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಎಷ್ಟು ಜನ ನಿರ್ಮಾಪಕರು ಅವರ ಹತ್ರ ಸಾಕ್ಷ್ಯಾಧಾರಗಳಿದೆ, ಅವರ ಸಿನಿಮಾಗಳನ್ನೇ ನೋಡಲ್ಲ. ಆಮೇಲೆ 3 ವಿಭಾಗಕ್ಕೆ ಸಿನಿಮಾಗಳನ್ನು ತಗೊಳ್ತಾರೆ. 3 ವಿಭಾಗಕ್ಕೆ 3,000 ರೂಪಾಯಿ 9,000 ರೂಪಾಯಿ ಪ್ರೊಡ್ಯೂಸರ್ ಹತ್ರ ಕಟ್ಸ್ಕೊಂಡು, ಒಂದು ವಿಭಾಗದಲ್ಲಿ ನೋಡಿ, ಇನ್ನು 2 ವಿಭಾಗದಲ್ಲಿ ನೋಡಿದೆ ನಿಮ್ಮ ಸಿನಿಮಾ ಚೆನ್ನಾಗಿಲ್ಲ ಹಂಗೆ ಅಂತ ಕಾರಣ ಕೊಟ್ಬಿಟ್ರೆ ಯಾರಿಗೆ ಇವ್ರು ಮಾಡುವ ಅವಮಾನ? ಇಡೀ ಚಿತ್ರರಂಗಕ್ಕೆ, ಬರೀ ನಿರ್ಮಾಪಕರಿಗೆಲ್ಲ, ಇಡೀ ಚಿತ್ರರಂಗಕ್ಕೆ, ಬರೀ ನಿರ್ದೇಶಕರಿಗೆಲ್ಲ, ಇಡೀ ಚಿತ್ರರಂಗಕ್ಕೆ ಮಾಡ್ತಿರುವಂಥ ಅವಮಾನ ಈ ಅಕಾಡೆಮಿ. ಅದರಿಂದ ಯಾರೂ ಕೂಡ ಸುಮ್ಮನೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಚಿತ್ರರಂಗದ ಮೇಲೆ ಯಾರಿಗೆ ಒಲವಿದೆಯೋ ಅವರು ಖಂಡಿತವಾಗಿಯೋ ಇದನ್ನು ಹಾಗೆ ಬಿಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಖಂಡಿತ ಹೋರಾಟ ಮಾಡ್ತಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.